ಸೂಕ್ಷ್ಮದರ್ಶಿನಿ ಇದರ IMDb ರೇಟಿಂಗ್ 8.1 ಇದೆ. ಇದು ಒಂದು ಮಲಯಾಳಂ ಮೂವಿ ಆಗಿದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆವರೆಗೆ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಪ್ರಿಯದರ್ಶಿನಿಯನ್ನು ಹುಡುಗಿನ ತೋರಿಸ್ತಾರೆ. ಈಕೆ ಒಂದು ಕೆಫೆಯಲ್ಲಿ ಇರ್ತಾಳೆ. ಈಕೆ ಅಲ್ಲಿ ತನ್ನ ಫ್ರೆಂಡ್ ಜೊತೆ ಸೇರಿ ಫೇಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನ ರೆಡಿ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಕಾರ್ ಅಲಾರಾಮ್ ಹೊಡ್ಕೊಳ್ಳುತ್ತೆ. ಆಗ ಪ್ರಿಯಾ ಹೊರಗೆ ಬಂದು ನೋಡಿದಾಗ ಯಾರೋ ಆಕೆ ಕಾರನ್ನ ಗುದ್ಬಿಟ್ಟಿರ್ತಾರೆ. ಹೆಡ್ಲೈಟ್ ಕೂಡ ಮುರಿದೋಗಿರುತ್ತೆ. ಸೀನ್ ಇಲ್ಲಿಂದ ಕಟ್ಟಾಗಿ ಪ್ರಿಯಾ ಮನೆನ ತೋರಿಸ್ತಾರೆ. ಇಲ್ಲಿ ಪ್ರಿಯಾ ಹಸ್ಬೆಂಡ್ ಮತ್ತು ಒಬ್ಬಳು ಮಗಳು ಇರ್ತಾಳೆ. ಪ್ರಿಯಾ ಹಸ್ಬೆಂಡ್ ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವನು ಪ್ರಮೋಷನ್ ಆಸೆಗೋಸ್ಕರ ಅವನ ಬಾಸ್ ಹೇಳಿದಂಗೆ ಕೇಳ್ತಿರ್ತಾನೆ. ಅಂತೋನಿ ಏನಾದ್ರೂ ಅಡ್ವರ್ಟ್ ಮಾಡಿ ಮುಚ್ಚಿಟ್ಟಿದ್ರೆ ಪ್ರಿಯಾ ತಕ್ಷಣ ಕಂಡು ಹಿಡಿತಿರ್ತಾಳೆ. ಪ್ರಿಯಾ ಅಷ್ಟೊಂದು ಶಾಕ್ ಬರ್ತಾಳೆ. ಪ್ರಿಯಾ ಫೇಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತಗೊಂಡು ಒಂದು ಕಂಪನಿಯಲ್ಲಿ ಇಂಟರ್ವ್ಯೂಗೆ ಹೋಗ್ತಾಳೆ. ಇಲ್ಲಿ ಪ್ರಿಯಾ ನೇಬರ್ ಸ್ಟೆಫಿ ಸಹ ಬಂದಿರ್ತಾಳೆ. ಇವರು ಇಂಟರ್ವ್ಯೂ ಕೊಟ್ಟ ಮೇಲೆ ಪ್ರಿಯಾ ಕಾರಲ್ಲಿ ಮನೆಗೆ ಬರ್ತಾರೆ. ಇಲ್ಲಿ ನಮಗೆ ಕಾಲೋನಿಯ ಎಲ್ಲಾ ಮಹಿಳೆಯರು ಸೇರಿ ಒಂದು ವಾಟ್ಸ್ಆಪ್ ಗ್ರೂಪ್ ನ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಗ್ರೂಪ್ ಅಲ್ಲಿ ಅವರು ಯಾವುದಾದ್ರೂ ಮನೆ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ಅದರಲ್ಲಿ ಶೇರ್ ಮಾಡ್ತಿರ್ತಾರೆ. ಒಂದು ದಿನ ಈ ಕಾಲೋನಿಯಲ್ಲಿ ಇರೋಕೆ ಇಮ್ಯಾನ್ಯುಯಲ್ ತನ್ನ ತಾಯಿ ಗ್ರೇಸಿ ಜೊತೆ ಬರ್ತಾನೆ. ಮ್ಯಾನ್ಯುಯಲ್ ಮೊದಲು ಈ ಕಾಲೋನಿಯಲ್ಲೇ ಇರ್ತಾನೆ. ಆದ್ರೆ ಅವರು ಬಿಸ್ನೆಸ್ ಗೋಸ್ಕರ ಬೇರೆ ಊರಿಗೆ ಶಿಫ್ಟ್ ಆಗಿರ್ತಾರೆ. ಅವರದ್ದು ಒಂದು ಬೇಕರಿ ಇರುತ್ತೆ. ಮ್ಯಾನ್ಯುಯಲ್ಗೆ ಡಯಾನಾ ಅನ್ನೋ ತಂಗಿರ್ತಾಳೆ. ಆಕೆ ನ್ಯೂಜಿಲೆಂಡ್ ನಲ್ಲಿ ಬಿಸ್ನೆಸ್ ಮಾಡ್ತಿರ್ತಾಳೆ. ಮ್ಯಾನ್ಯುಯಲ್ಗೆ ಇನ್ನೂ ಮದುವೆ ಆಗಿರಲ್ಲ. ಇನ್ನೊಂದು ವಿಷಯ ಏನಂದ್ರೆ ಮ್ಯಾನ್ಯುಯಲ್ ಮನೆ ಪ್ರಿಯಾ ಮನೆ ಎದುರುಗಡೆ ಇರುತ್ತೆ. ಪ್ರಿಯಾ ಕಿಚನ್ ಕಿಟಕಿಯಿಂದ ಮ್ಯಾನ್ಯುಯಲ್ ಮನೆ ಕಾಣುತ್ತೆ. ಮ್ಯಾನ್ಯುಯಲ್ 2 ದಿನದಲ್ಲಿ ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೋತಾನೆ. ಮ್ಯಾನ್ಯುಯಲ್ ಅಲ್ಲೇ ಇರೋ ಒಬ್ಬ ವ್ಯಕ್ತಿಯ ಜೊತೆ ಮಾತಾಡ್ತಾ ತನ್ನ ತಾಯಿ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ನಾವು ಇಲ್ಲಿಗೆ ಶಿಫ್ಟ್ ಆದ್ವಿ. ನಮ್ಮ ಹಳೆ ಮನೆಗೆ ಬಂದ್ರೆ ನನ್ನ ತಾಯಿ ಆರೋಗ್ಯ ಚೆನ್ನಾಗಬಹುದು ಅಂತ ಇಲ್ಲಿಗೆ ಬಂದ್ವಿ ಅಂತ ಹೇಳ್ತಾನೆ. ರಾತ್ರಿ ಆದಾಗ ಅಂತೋನಿ ಮತ್ತು ಪ್ರಿಯಾ ಮ್ಯಾನ್ಯುಯಲ್ ಮತ್ತು ಅವರ ತಾಯಿನ ಮಾತಾಡಿಸೋಕೆ ಬರ್ತಾರೆ. ಇಲ್ಲಿ ಮ್ಯಾನ್ಯುಯಲ್ ಅವನ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊತಿರ್ತಾನೆ. ಇದನ್ನ ನೋಡಿ ಅಂತೋನಿ ಮತ್ತು ಪ್ರಿಯಾ ಇಂಪ್ರೆಸ್ ಆಗ್ತಾರೆ. ಬೆಳಿಗ್ಗೆ ಎಲ್ಲರೂ ಕೆಲಸಕ್ಕೆ ಹೋದಾಗ ಮ್ಯಾನ್ಯುಯಲ್ ಒಂದು ಕಟ್ಟಿಗೆಗೆ ಕೆಂಪು ಬಟ್ಟೆ ಕಟ್ಟಿ ತನ್ನ ಕಾಂಪೌಂಡ್ ನಲ್ಲಿ ನೇತಾಕ್ತಾನೆ. ಆಮೇಲೆ ಅವನು ಕಾಲೋನಿಯವರು ಏನೇನೋ ಮಾಡ್ತಾರೆ, ಯಾವಾಗ ಕೆಲಸಕ್ಕೆ ಹೋಗ್ತಾರೆ, ಯಾವಾಗ ಬರ್ತಾರೆ ಅಂತ ಅವರನ್ನ ಅಬ್ಸರ್ವ್ ಮಾಡ್ತಿರ್ತಾನೆ. ಪ್ರಿಯಾ ಫ್ರೆಂಡ್ ಸ್ಟೆಪ್ಪಿ ಸಿಂಗಲ್ ಮದರ್ ಆಗಿರ್ತಾಳೆ. ಆಕೆ ತನ್ನ ಗಂಡನಿಂದ ಡಿವೋರ್ಸ್ ತಗೊಂಡು ತನ್ನ ಮಗುನ ನೋಡ್ಕೋತಿರ್ತಾಳೆ. ಮ್ಯಾನ್ಯುಯಲ್ ಸ್ಟೆಪ್ಪಿ ಬಗ್ಗೆ ತಿಳ್ಕೊಂಡು ಆಕೆ ಜೊತೆ ಫ್ರೆಂಡ್ಶಿಪ್ ಮಾಡ್ತಾನೆ. ಮ್ಯಾನ್ಯುಯಲ್ ಸ್ಟೆಪ್ಪಿಗೆ ನಾನು ನಿನ್ನ ಲೈಕ್ ಮಾಡ್ತೀನಿ ಅಂತ ಹೇಳ್ತಾನೆ. ಸ್ಟೆಪ್ಪಿ ಸಿಂಗಲ್ ಆಗಿದ್ದರಿಂದ ಆಕೆ ಕೂಡ ಮ್ಯಾನ್ಯುಯಲ್ ಕಡೆ ಅಟ್ರಾಕ್ಟ್ ಆಗ್ತಾಳೆ. ಮ್ಯಾನ್ಯುಯಲ್ ಸ್ಟೆಪ್ಪಿ ಕಡೆಯಿಂದ ಕಾಲೋನಿಯಲ್ಲಿದ್ದ ಎಲ್ಲರ ಬಗ್ಗೆ ತಿಳ್ಕೊತಾನೆ. ಒಂದು ದಿನ ಪ್ರಿಯಾ ಮ್ಯಾನ್ಯುಯಲ್ ತಾಯಿ ಗ್ರೇಸಿ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಆಕೆ ಏನು ಮಾತಾಡದೆ ತನ್ನ ಮನೆ ಒಳಗೆ ಹೋಗ್ತಾಳೆ. ಈ ಕಡೆ ಮ್ಯಾನ್ಯುಯಲ್ಗೆ ತನ್ನ ಮನೆ ಮೇಲೆ ಒಂದು ಲಿಸರ್ಡ್ ಕಾಣುತ್ತೆ. ಅವನು ಅದನ್ನ ಹಿಡ್ಕೊತಾನೆ. ಇದನ್ನೆಲ್ಲ ಪ್ರಿಯಾ ನೋಡ್ತಿರ್ತಾಳೆ. ರಾತ್ರಿ ಆದಾಗ ಮ್ಯಾನ್ಯುಯಲ್ ಲಿಸರ್ಡ್ ನ ಸಾಯಿಸಿ ಏರಿಯಾದಲ್ಲಿದ್ದ ಎಲ್ಲ ಗಂಡಸರಿಗೆ ಪಾರ್ಟಿ ಕೊಡ್ತಾನೆ. ಆದ್ರೆ ಅವನು ಇವತ್ತು ನಾನು ಉಪವಾಸಿದ್ದೀನಿ ಅಂತ ತಿನ್ನೋದಿಲ್ಲ. ಆಮೇಲೆ ಅವರಿಂದ ತನಗೆ ಬೇಕಾದ ಇನ್ಫಾರ್ಮೇಶನ್ ನ ತೆಗಿತಾನೆ. ಇದನ್ನೆಲ್ಲ ನೋಡಿದ ಪ್ರಿಯಾಗೆ ಮ್ಯಾನ್ಯುಯಲ್ ಮೇಲೆ ಡೌಟ್ ಬರುತ್ತೆ. ಮತ್ತು ಮ್ಯಾನ್ಯುಯಲ್ ಯಾವಾಗಲೂ ಕಿಟಕಿ ಮತ್ತು ಬಾಗಿಲನ್ನ ಬಂದ್ ಮಾಡಿ ಇಟ್ಟಿರ್ತಾನೆ. ಮತ್ತು ಯಾರಾದ್ರೂ ತನ್ನನ್ನ ನೋಡ್ತಿದ್ದಾರೆ ಏನೋ ಅಂತ ಚೆಕ್ ಮಾಡ್ತಿರ್ತಾನೆ. ಮಾರನೇ ದಿನ ಮ್ಯಾನ್ಯುಯಲ್ ತನ್ನ ಅಂಕಲ್ ರಾಯ್ ಮತ್ತು ತನ್ನ ಫ್ರೆಂಡ್ ಜಾನ್ ನ ಭೇಟಿ ಆಗ್ತಾನೆ. ಈತ ರಾಯ್ಗೆ, ಅಂಕಲ್ ನಾನು ಕಾಲೋನಿಯ ಒಂದು ಜಾಗದಲ್ಲಿ ಕಟ್ಟಿಗೆ ಇಟ್ಟು ನೋಡಿದೆ, ಅದು ಪರ್ಫೆಕ್ಟ್ ಜಾಗ ಆಗಿದೆ, ಸೊ ನಾವು ನಮ್ಮ ಕೆಲಸನ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ತಾನೆ. ಈ ಕಡೆ ಪ್ರಿಯಾ ಹಸ್ಬೆಂಡ್ ಅಂತೋನಿಗೆ ಪ್ರಮೋಷನ್ ಸಿಗುತ್ತೆ. ಆದ್ರೆ ಅದರ ಜೊತೆಗೆ ಅವನ ಟ್ರಾನ್ಸ್ಫರ್ ಆಗಿರುತ್ತೆ. ಇನ್ನೊಂದು ಕಡೆ ಪ್ರಿಯಾ ಕೂಡ ಇಂಟರ್ವ್ಯೂ ನಲ್ಲಿ ಸೆಲೆಕ್ಟ್ ಆಗಿರ್ತಾಳೆ. ಮತ್ತು ಇದೇ ತಿಂಗಳು ಅವರ ಮ್ಯಾನೇಜರ್ ಆನಿವರ್ಸರಿ ಇರುತ್ತೆ. ಪ್ರಿಯಾ ತನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದೇ ತಿಂಗಳು 19ಕ್ಕೆ ನಮ್ಮ ಮನೆಯಲ್ಲಿ ಪಾರ್ಟಿ ಇದೆ ಅಂತ ಹೇಳ್ತಾಳೆ. ಈ ಕಡೆ ಮ್ಯಾನ್ಯುಯಲ್ ಮತ್ತು ಸ್ಟೆಪ್ಪಿ ಒಂದು ಕೆಫೆಯಲ್ಲಿ ಭೇಟಿ ಆಗ್ತಾರೆ. ಇಲ್ಲಿ ಸ್ಟೆಪ್ಪಿ ಮ್ಯಾನ್ಯುಯಲ್ಗೆ 19ಕ್ಕೆ ಪ್ರಿಯಾ ಮನೆಯಲ್ಲಿ ಪಾರ್ಟಿ ಇದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮ್ಯಾನ್ಯುಯಲ್ ತನ್ನ ಅಂಕಲ್ ರಾಯ್ಗೆ ಫೋನ್ ಮಾಡಿ, ಅಂಕಲ್ ಈ ತಿಂಗಳು 19ಕ್ಕೆ ಎಲ್ಲರೂ ಬಿಸಿ ಆಗಿರ್ತಾರೆ, ಆ ಟೈಮಲ್ಲಿ ನಾವು ನಮ್ಮ ಕೆಲಸ ಮಾಡಬಹುದು ಅಂತ ಹೇಳ್ತಾನೆ. ಆಗ ಮ್ಯಾನ್ಯುಯಲ್ ಫ್ರೆಂಡ್ ಜಾನ್ ಕೆಲವು ಕೆಮಿಕಲ್ ಬಾಕ್ಸ್ ಗಳನ್ನ ಪರ್ಚೇಸ್ ಮಾಡ್ತಾನೆ. ಈಗ 19ನೇ ತಾರೀಕು ಪ್ರಿಯಾ ಮನೆಯಲ್ಲಿ ಪಾರ್ಟಿ ಇರುತ್ತೆ. ಎಲ್ಲರೂ ಅಲ್ಲಿಗೆ ಬಂದಿರ್ತಾರೆ. ಪಾರ್ಟಿ ನಡೆಯುತ್ತಿರುವಾಗ ಮ್ಯಾನ್ಯುಯಲ್ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಎಲ್ಲರೂ ಬೆಂಕಿ ಆರಿಸೋಕೆ ಹೋಗ್ತಾರೆ. ಸ್ವಲ್ಪ ಹೊತ್ತಿಗೆ ಪೊಲೀಸರು ಅಲ್ಲಿಗೆ ಬರ್ತಾರೆ. ಎನ್ಕ್ವೈರಿ ಮಾಡಿ ಪೊಲೀಸರು ಇಸ್ತ್ರಿ ಪೆಟ್ಟಿಗೆಯಿಂದ ಬೆಂಕಿ ಹಚ್ಕೊಂಡಿರಬಹುದು ಅಂತ ಹೇಳ್ತಾರೆ. ಆಗ ಮ್ಯಾನ್ಯುಯಲ್, ಹೌದು ನನ್ನ ತಾಯಿಗೆ ಮರೆಯೋ ಕಾಯಿಲೆ ಇದೆ, ಅದಕ್ಕೆ ನಾನು ಆಕೆಯನ್ನ ಮನೆಯಲ್ಲೇ ಲಾಕ್ ಮಾಡ್ತೀನಿ, ಆಕೆ ಹೊರಗೆ ಹೋದ್ರೆ ಮನೆ ಅಡ್ರೆಸ್ ಮರೆತು ಹೋಗ್ತಾಳೆ, ಪಾರ್ಟಿಗೆ ಬರೋ ಮುಂಚೆ ಟ್ಯಾಬ್ಲೆಟ್ ಕೊಟ್ಟು ಬಂದಿದ್ದೆ, ಆಕೆ ಇಸ್ತ್ರಿ ಪೆಟ್ಟಿಗೆ ಆನ್ ಮಾಡಿ ಮರ್ತಿರಬಹುದು ಅಂತ ಹೇಳ್ತಾನೆ. ಆದ್ರೆ ಮ್ಯಾನ್ಯುಯಲ್ ತಾಯಿ ಮನೆಯಲ್ಲಿ ಇರೋದಿಲ್ಲ. ಈಗ ಎಲ್ಲರೂ ಆಕೆಯನ್ನ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಟೈಮ್ ಆದ್ಮೇಲೆ ಗ್ರೇಸಿ ಪೊಲೀಸರಿಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಸಿಗ್ತಾಳೆ. ಇಲ್ಲಿ ಅಂತೋನಿ ಮ್ಯಾನ್ಯುಯಲ್ಗೆ, ನನಗೆ ಲೂಸಿ ಅನ್ನೋ ನರ್ಸ್ ಪರಿಚಯವಿದೆ, ಅವರು ತುಂಬಾ ಒಳ್ಳೆ ಹೋಮ್ ಕೇರ್ ಮಾಡ್ತಾರೆ, ಅವರು ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೋತಾರೆ, ನಿಮಗೆ ಒಪ್ಪಿಗೆದ್ರೆ ಅವರ ನಂಬರ್ ಕೊಡ್ತೀನಿ, ನೀವು ಮಾತಾಡ್ರಿ ಅಂತ ಹೇಳ್ತಾನೆ. ಎಲ್ಲರೂ ಅಲ್ಲಿಂದ ಹೋದ್ಮೇಲೆ ರಾಯ್ ಅಂಡ್ ಜಾನ್ ಮ್ಯಾನ್ಯುಯಲ್ಗೆ, ನಮ್ಮ ಪ್ಲಾನ್ ಇವತ್ತು ಎಕ್ಸಿಕ್ಯೂಟ್ ಆಗ್ತಿತ್ತು, ಆದ್ರೆ ನಿಮ್ಮ ತಾಯಿಯಿಂದ ಎಲ್ಲ ಹಾಳಾಯ್ತು, ಆದ್ರೆ ಪರವಾಗಿಲ್ಲ ನಾವು ಬೇರೆ ದಿನ ನೋಡೋಣ, ನೀನು ನಿನ್ನ ತಾಯಿನ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಾನೆ. ಈ ಕಡೆ ಪ್ರಿಯಾಗೆ ಮ್ಯಾನ್ಯುಯಲ್ ಮೇಲೆ ಡೌಟ್ ಬರುತ್ತೆ. ಏಕೆಂದ್ರೆ ಪ್ರಿಯಾ ಗಮನಿಸಿದ ಪ್ರಕಾರ ಗ್ರೇಸಿ ತನ್ನ ಎಲ್ಲಾ ಕೆಲಸನ ಪರ್ಫೆಕ್ಟ್ ಆಗಿ ಮಾಡ್ತಿರ್ತಾಳೆ. ಇದನ್ನ ಆಕೆ ಅಂತೋನಿಗೆ ಹೇಳ್ತಾಳೆ. ಆಗ ಅಂತೋನಿ, ಅದೆಲ್ಲ ನಮಗೆ ಯಾಕೆ ಅಂತ ಹೇಳ್ತಾನೆ. ಈಗ ಮ್ಯಾನ್ಯುಯಲ್ ತನ್ನ ಕೆಲಸ ಮಾಡೋಕೆ ಸ್ಟೆಫಿ ಹೆಲ್ಪ್ ನ ತಗೋತಾನೆ. ಈತ ಸ್ಟೆಫಿಗೆ, ನನಗೆ ಮುಂದಿನ ಮಂಗಳವಾರ ಒಂದು ಕೆಲಸ ಇದೆ, ಅವತ್ತು ನೀನು ನನ್ನ ತಾಯಿನ ನೋಡ್ಕೋತೀಯಾ ಅಂತ ಕೇಳ್ತಾನೆ. ಆಗ ಸ್ಟೆಫಿ, ನೀನು ನಿನ್ನ ಕೆಲಸ ಮಾಡ್ಕೋ, ನಾನು ಅವತ್ತು ರಜೆ ಹಾಕಿ ನಿನ್ನ ತಾಯಿನ ನೋಡ್ಕೋತೀನಿ ಅಂತ ಹೇಳ್ತಾಳೆ. ಈ ಕಡೆ ಮ್ಯಾನ್ಯುಯಲ್ಗೆ ರಾಯ್ ಒಂದು ಟ್ಯಾಬ್ಲೆಟ್ ಕೊಟ್ಟು, ಈ ಟ್ಯಾಬ್ಲೆಟ್ ನ ಪುಡಿ ಮಾಡಿ ನಿನ್ನ ತಾಯಿಗೆ ಜ್ಯೂಸ್ ನಲ್ಲಿ ಮಿಕ್ಸ್ ಮಾಡಿ ಕೊಡು, ಆಕೆ 20 ನಿಮಿಷದಲ್ಲಿ ಮೂರ್ಛೆ ಹೋಗ್ತಾಳೆ ಅಂತ ಹೇಳ್ತಾನೆ. ಈ ಕಡೆ ಮಳೆ ಆಗೋದ್ರಲ್ಲಿರುತ್ತೆ. ಅದಕ್ಕೆ ಪ್ರಿಯಾ ಛತ್ ಮೇಲೆ ಹೋಗಿ ಬಟ್ಟೆ ತೆಗಿತಾಳೆ. ಆಕೆ ಮ್ಯಾನ್ಯುಯಲ್ ಮನೆ ಕಡೆ ನೋಡ್ತಾಳೆ. ಗ್ರೇಸಿ ಮಳೆ ಬರೋ ಮುಂಚೆ ಟೆರೆಸ್ ಮೇಲಿದ್ದ ಬಟ್ಟೆ ತೆಗೆದಿರ್ತಾಳೆ. ಇದನ್ನ ಗಮನಿಸಿದ ಪ್ರಿಯಾಗೆ ಗ್ರೇಸಿ ಮೇಲೆ ಡೌಟ್ ಬರುತ್ತೆ. ಆಕೆ ತನ್ನ ಫ್ರೆಂಡ್ಗೆ, ನನಗನಿಸುತ್ತೆ ಗ್ರೇಸಿಗೆ ಮರೆಯೋ ಕಾಯಿಲೆ ಇಲ್ಲ, ಆಕೆ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾಳೆ. ಏಕೆಂದ್ರೆ ಆಕೆ ಕುಕ್ಕರ್ ಸೀಟಿ ಸರಿಯಾದ ಟೈಮ್ಗೆ ಆಫ್ ಮಾಡ್ತಾಳೆ. ಮನೆ ಒಳಗೆ ಹೋಗೋ ಮುಂಚೆ ಚಪ್ಪಲಿಯನ್ನ ಹೊರಗೆ ಬಿಡ್ತಾಳೆ. ಮತ್ತು ಮಳೆ ಬರೋ ಮುಂಚೆ ಬಟ್ಟೆ ತೆಗಿಬೇಕಂತ ನೆನಪಿದೆ, ಮರೆಯೋ ಕಾಯಿಲೆ ಇರೋ ವ್ಯಕ್ತಿ ಇದೆಲ್ಲ ಸರಿಯಾದ ಟೈಮಿಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಈಗ ಟ್ಯೂಸ್ಡೇ ಬರುತ್ತೆ. ಮ್ಯಾನ್ಯುಯಲ್ ಸ್ಟೆಪ್ಪಿನ ಕರೆದು, ನಾನು ಹೊರಗೆ ಹೋಗ್ತೀನಿ, ನೀನು ಅಮ್ಮನ ನೋಡ್ಕೋ, ಸರಿಯಾಗಿ 10 ಗಂಟೆಗೆ ಅಮ್ಮನಿಗೆ ಜ್ಯೂಸ್ ಕೊಡು, ನಾನು ಆಲ್ರೆಡಿ ಜ್ಯೂಸ್ ನ ರೆಡಿ ಮಾಡಿಟ್ಟಿದ್ದೀನಿ, ಉಳಿದ್ರೆ ನೀನು ಸಹ ಕುಡಿ ಅಂತ ಹೇಳ್ತಾನೆ. ಯಾರನ್ನು ಅಮ್ಮನ ಹತ್ರ
ಮಾತಾಡೋಕೆ ಬಿಡಬೇಡ, ಹೆಚ್ಚಿಗೆ ಮಾತಾಡಿದ್ರೆ ಅವರಿಗೆ ಸ್ಟ್ರೆಸ್ ಆಗುತ್ತೆ ಅಂತ ಹೇಳ್ತಾನೆ. ಸ್ಟೆಫಿ ಸರಿ ನಾನು ನೋಡ್ಕೋತೀನಿ, ನೀನು ಹೋಗು ಅಂತ ಹೇಳ್ತಾಳೆ. ಈ ಕಡೆ ಗ್ರೆಸಿ ಎದ್ದಾಗ ಸ್ಟೆಫಿ ಜ್ಯೂಸ್ ಕೊಡ್ತಾಳೆ, ಆದ್ರೆ ಗ್ರೆಸಿ ಕುಡಿಯೋದಿಲ್ಲ. ಆಗ ಸ್ಟೆಫಿ ಮ್ಯಾನ್ಯುಯಲ್ಗೆ ಫೋನ್ ಮಾಡಿ ಅವರು ಜ್ಯೂಸ್ ಕುಡಿತಿಲ್ಲ ಅಂತ ಹೇಳ್ತಾಳೆ. ಆಗ ಮ್ಯಾನ್ಯುಯಲ್ ಮೊದಲು ನೀನು ಕುಡಿ, ಆಗ ಅವರು ಕುಡಿತಾರೆ ಅಂತ ಹೇಳ್ತಾನೆ. ಆಕೆ ಹಾಗೆ ಮಾಡ್ತಾಳೆ. ಆಗ ಗ್ರೆಸಿ ಸಹ ಜ್ಯೂಸ್ ಕುಡಿತಾಳೆ. ಮ್ಯಾನ್ಯುಯಲ್ ಮನೆಯಲ್ಲಿ ಇಲ್ಲದನ್ನ ನೋಡಿ ಪ್ರಿಯಾ ಮ್ಯಾನ್ಯುಯಲ್ ಮನೆಗೆ ಬರ್ತಾಳೆ. ಇಲ್ಲಿ ಸ್ಟೆಫಿ ಇರ್ತಾಳೆ. ಪ್ರಿಯಾ ಒಳಗೆ ಹೋಗಿ ಗ್ರೆಸಿ ಹತ್ರ ಮಾತಾಡೋಕೆ ಟ್ರೈ ಮಾಡ್ತಾಳೆ, ಆದ್ರೆ ಆಕೆ ಏನು ಹೇಳೋದಿಲ್ಲ. ಗ್ರೆಸಿಗೆ ಸ್ಟ್ರೆಸ್ ಆಗಬಾರ್ದು ಅಂತ ಸ್ಟೆಫಿ ಪ್ರಿಯಾನ ಸ್ಟಾಪ್ ಮಾಡಿ ಜ್ಯೂಸ್ ಕುಡಿಯುವಂತೆ ಹೇಳ್ತಾಳೆ. ಆದ್ರೆ ಆಕೆ ಸ್ಟೆಫಿನ ಇಗ್ನೋರ್ ಮಾಡಿ ಗ್ರೆಸಿ ಹತ್ರ ಮಾತಾಡ್ತಾಳೆ. ಆದ್ರೆ ಗ್ರೆಸಿ ಹೆದರಿರೋ ತರ ಕಾಣ್ತಾಳೆ. ಈ ಕಡೆ ರಾಯ್ ಮ್ಯಾನ್ಯುಯಲ್ ಮನೆ ಮುಂದೆ ಬಂದಿರ್ತಾನೆ. ಈತ ಮ್ಯಾನ್ಯುಯಲ್ಗೆ ಫೋನ್ ಮಾಡಿ ಪ್ರಿಯಾ ನಿನ್ನ ಮನೆಯಲ್ಲಿ ಏನ್ ಮಾಡ್ತಿದ್ದಾಳೆ ಅಂತ ಕೇಳ್ತಾನೆ. ಆಗ ಮ್ಯಾನ್ಯುಯಲ್ ಅಂತೋನಿಗೆ ಫೋನ್ ಮಾಡಿ ನರ್ಸ್ ನಂಬರ್ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಏನಾಯ್ತು ಅಂತ ಕೇಳ್ತಾನೆ. ಆಗ ಅಂತೋನಿ ಪ್ರಿಯಾಗೆ ಫೋನ್ ಮಾಡಿ ಮನೆಯಲ್ಲಿ ನನ್ನ ಒಂದು ಹಳೆ ಮೊಬೈಲ್ ಇದೆ, ಅದರಲ್ಲಿ ನರ್ಸ್ ನಂಬರ್ ಇದೆ, ನನಗೆ ಕಳಿಸು ಅಂತ ಹೇಳ್ತಾನೆ. ಪ್ರಿಯಾ ಸರಿ ಅಂತ ಮನೆಗೆ ಹೋಗಿ ನಂಬರ್ ಕಳಿಸ್ತಾಳೆ. ಈ ಕಡೆ ಜ್ಯೂಸ್ ಕುಡಿದಿದ್ದರಿಂದ ಗ್ರೆಸಿ ಮತ್ತು ಸ್ಟೆಫಿ ಮೂರ್ಛೆ ಹೋಗ್ತಾರೆ. ಇದೇ ಸರಿಯಾದ ಟೈಮ್ ಅಂತ ರಾಯ್ ಗ್ರೆಸಿನ ತನ್ನ ಕಾರಲ್ಲಿ ಹಾಕೊಂಡು ಹೋಗ್ಬಿಡ್ತಾನೆ. ಸ್ವಲ್ಪ ಟೈಮ್ ಆದ್ಮೇಲೆ ಮ್ಯಾನ್ಯುಯಲ್ ತನ್ನ ತಾಯಿ ಮಿಸ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಮಾಡ್ತಾನೆ. ಆಗ ಪೊಲೀಸರಿಗೆ ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ಡೆಡ್ ಬಾಡಿ ಸಿಗುತ್ತೆ. ಅವರು ಅಲ್ಲಿ ಹೋಗಿ ನೋಡಿದಾಗ ಅದು ಬೇರೆ ಯಾರದೋ ಆಗಿರುತ್ತೆ. ಗ್ರೆಸಿ ಮಿಸ್ ಆದ ವಿಷಯ ಡಯಾನಾಗೆ ಗೊತ್ತಾದಾಗ ಆಕೆ ಇಂಡಿಯಾಗೆ ಬರ್ತಾಳೆ. ಈ ಕಡೆ ಮ್ಯಾನ್ಯುಯಲ್ ಮನೆ ಮುಂದೆ ಪೊಲೀಸರು ಇರ್ತಾರೆ. ಇವರಿಗೆ ಡಯಾನಾ ನನ್ನ ತಾಯಿ ಬಗ್ಗೆ ಗೊತ್ತಾಯ್ತಾ ಅಂತ ಕೇಳ್ತಾಳೆ. ಆಗ ಪೊಲೀಸರು ನಿಮ್ಮ ತಾಯಿಯನ್ನ ಹೊರಗೆ ಹೋಗೋದು ಯಾರು ನೋಡಿಲ್ಲ, ಸಿಸಿಟಿವಿಯಲ್ಲಿ ಕೂಡ ಅವರು ಕಾಣ್ತಾ ಇಲ್ಲ ಅಂತ ಹೇಳ್ತಾನೆ. ಈ ಕಡೆ ಪ್ರಿಯಾ ನರ್ಸ್ಗೆ ಫೋನ್ ಮಾಡಿ ನಿನ್ನೆ ನಿನಗೆ ಮ್ಯಾನ್ಯುಯಲ್ ಅನ್ನೋ ವ್ಯಕ್ತಿ ಫೋನ್ ಮಾಡಿದ್ನಾ ಅಂತ ಕೇಳ್ತಾಳೆ. ಆಗ ನರ್ಸ್ ಇಲ್ಲ ಅಂತ ಹೇಳ್ತಾಳೆ. ಆಗ ಪ್ರಿಯಾ ಮ್ಯಾನ್ಯುಯಲ್ಗೆ ನರ್ಸ್ ಅವಶ್ಯಕತೆ ಇಲ್ಲ ಅಂದ್ಮೇಲೆ ಅವನು ನರ್ಸ್ ನಂಬರ್ ಯಾಕೆ ತಗೊಂಡ ಅಂತ ಯೋಚನೆ ಮಾಡ್ತಾಳೆ. ಅವನು ಬೇಕಂತ ನನ್ನ ಆ ಮನೆಯಿಂದ ಹೊರಗೆ ಕಳಿಸೋಕೆ ಹಾಗೆ ಮಾಡಿರ್ಬೇಕು. ಅವನ ತಾಯಿ ಕಾಣೆಯಾಗಿರೋ ಹಿಂದೆ ಅವನ ಕೈವಾಡ ಇರಬೇಕು ಅಂತ ಯೋಚನೆ ಮಾಡ್ತಾಳೆ. ಪ್ರಿಯಾ ಡಯಾನಾ ಜೊತೆ ಫ್ರೆಂಡ್ಶಿಪ್ ಮಾಡ್ತಾಳೆ ಮತ್ತು ಆಕೆ ನಂಬರ್ ತಗೋತಾಳೆ. ಆಮೇಲೆ ಡಯಾನಾ ಮ್ಯಾನ್ಯುಯಲ್ಗೆ ನನಗೆ ನ್ಯೂಜಿಲೆಂಡ್ ನಲ್ಲಿ ಕೆಲಸ ಇದೆ, ನಾನು ಹೋಗ್ಬೇಕು, ನನಗೆ ಏರ್ಪೋರ್ಟ್ ನಲ್ಲಿ ಡ್ರಾಪ್ ಮಾಡು ಅಂತ ಹೇಳ್ತಾಳೆ. ಇದನ್ನ ನೋಡಿ ಪ್ರಿಯಾ ಡಯಾನಾ ಯಾಕೆ ಇಷ್ಟು ಬೇಗ ಹೋಗ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾಳೆ. ರಾತ್ರಿ ಆದಾಗ ರಾಯ್ ಮತ್ತು ಜಾನ್ ತಗೊಂಡ ಸಾಮಾನುಗಳನ್ನ ಮ್ಯಾನ್ಯುಯಲ್ ಮನೆಯಲ್ಲಿ ಶಿಫ್ಟ್ ಮಾಡ್ತಾರೆ. ಈ ಕಡೆ ಪ್ರಿಯಾಗೆ ನಿದ್ರೆ ಬರ್ತಿರಲ್ಲ. ಆಕೆ ನೀರು ಕುಡಿಬೇಕಂತ ಕಿಚನ್ಗೆ ಬರ್ತಾಳೆ. ಆಗ ಆಕೆಗೆ ಗ್ರೇಸಿ ಕಾಣ್ತಾಳೆ. ಆಮೇಲೆ ಮತ್ತೆ ನೋಡಿದಾಗ ಅಲ್ಲಿ ಗ್ರೇಸಿ ಇರೋದಿಲ್ಲ. ಪ್ರಿಯಾ ಅಂತೋನಿಗೆ ಗ್ರೇಸಿನ ನೋಡಿದೆ ಅಂತ ಹೇಳ್ತಾಳೆ. ಆಗ ಅಂತೋನಿ ಗ್ರೇಸಿ ಮಿಸ್ ಆಗಿದ್ದಾಳೆ, ಅದು ನಿನ್ನ ಭ್ರಮೆ ಇರಬೇಕು ಅಂತ ಹೇಳ್ತಾನೆ. ಆದ್ರೆ ಪ್ರಿಯಾ ಮಾತ್ರ ನಾನು ಗ್ರೇಸಿನೇ ನೋಡಿದ್ದು ಅಂತ ಹೇಳ್ತಾಳೆ. ಮಾರನೇ ದಿನ ಬೆಳಗ್ಗೆ ಪ್ರಿಯಾ ಮ್ಯಾನ್ಯುಯಲ್ ಮನೆಯಲ್ಲಿ ಇಲ್ಲದನ್ನ ನೋಡಿ ಅವನ ಮನೆಯಲ್ಲಿ ಇಣುಕಿ ನೋಡ್ತಿರ್ತಾಳೆ. ಆಗ ಒಳಗೆ ಬಾತ್ರೂಮ್ ನಲ್ಲಿದ್ದ ಜಾನ್ ನ ನೋಡ್ತಾಳೆ. ಆಗ ಜಾನ್ ಮ್ಯಾನ್ಯುಯಲ್ಗೆ ಫೋನ್ ಮಾಡಿ ನಿನ್ನ ಪಕ್ಕದ ಮನೆಯ ಹುಡುಗಿ ನನ್ನ ನೋಡ್ಬಿಟ್ಲು ಅಂತ ಹೇಳ್ತಾನೆ. ಮ್ಯಾನ್ಯುಯಲ್ ಮನೆಗೆ ಬಂದು ಪ್ರಿಯಾಗೆ ನೋಡಿ ನಮ್ಮ ಮನೆಯಲ್ಲಿ ಯಾರು ಇಲ್ಲ, ಇಂಥ ಟೈಮಲ್ಲಿ ನೀವು ನಮ್ಮ ಮನೆಗೆ ಬರೋದು ಸರಿಯಲ್ಲ ಅಂತ ಹೇಳ್ತಾನೆ. ಆಮೇಲೆ ಮ್ಯಾನ್ಯುಯಲ್ ಮನೆ ಹಿಂದೆ ಹೋಗಿ ನೋಡಿದಾಗ ಬಾತ್ರೂಮ್ ಪೈಪ್ ಇಂದ ರೆಡ್ ಕಲರ್ ಲೀಕ್ ಆಗ್ತಿರುತ್ತೆ. ಈ ಕಡೆ ಜಾನ್ ಯಾವುದೋ ಕೆಮಿಕಲ್ ನ ಬಾತ್ರೂಮ್ ಒಳಗೆ ಹಾಕ್ತಿರ್ತಾನೆ. ಅಂತೋನಿಗೆ ಪ್ರಿಯಾ ಬಗ್ಗೆ ಗೊತ್ತಾದಾಗ ಅವನು ಪ್ರಿಯಾಗೆ ಬೈತಾನೆ. ಆದ್ರೆ ಪ್ರಿಯಾ ಮಾತ್ರ ಅದೇ ಯೋಚನೆ ಮಾಡ್ತಿರ್ತಾಳೆ. ಆಗ ಪ್ರಿಯಾಗೆ ಡಯಾನಾ ಬಗ್ಗೆ ನೆನಪಾಗಿ ಡಯಾನಾಗೆ ನಿನ್ನ ತಾಯಿನ ನಿಮ್ಮ ಮನೆ ಹತ್ರ ನೋಡಿದೆ ಅಂತ ಮೆಸೇಜ್ ಮಾಡ್ತಾಳೆ. ಆಗ ಡಯಾನಾ ಇಲ್ಲ ನಮ್ಮ ತಾಯಿ ಸಿಕ್ಕಿದ್ರೆ ಮ್ಯಾನ್ಯುಯಲ್ ಹೇಳ್ತಿದ್ದ, ಅವರು ಇನ್ನು ಮಿಸ್ಸಿಂಗ್ ನಲ್ಲಿದ್ದಾರೆ ಅಂತ ಹೇಳ್ತಾಳೆ. ಮತ್ತು ನನ್ನ ಕೆಲಸ ಮುಗಿಸಿಕೊಂಡು ನಾನು ಇಂಡಿಯಾಗೆ ಬರ್ತಿದ್ದೀನಿ ಅಂತ ಹೇಳ್ತಾಳೆ. ಈ ಕಡೆ ರಾಯ್ ಮ್ಯಾನ್ಯುಯಲ್ಗೆ ಡಯಾನಾಗೆ ಡೌಟ್ ಬಂದಿರೋ ತರ ಇದೆ, ಆದಷ್ಟು ಬೇಗ ಕೆಲಸ ಮುಗಿಸಬೇಕು ಅಂತ ಹೇಳ್ತಾನೆ. ಮ್ಯಾನ್ಯುಯಲ್ ಮತ್ತು ಜಾಯ್ ಮನೆನ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಮತ್ತು ಸ್ಮೆಲ್ ಬರದಂಗೆ ಎಲ್ಲಾ ಕಡೆ ಸ್ಪ್ರೇ ಮಾಡ್ತಾರೆ. ಮಾರನೇ ದಿನ ಮ್ಯಾನ್ಯುಯಲ್ ಮನೆಯಿಂದ ಹೊರಗೆ ಹೋಗ್ತಾನೆ. ಆಗ ಪ್ರಿಯಾ ಮತ್ತು ಆಕೆಯ ಫ್ರೆಂಡ್ ಮ್ಯಾನ್ಯುಯಲ್ ಮನೆ ಹತ್ರ ಬರ್ತಾರೆ. ಪ್ರಿಯಾ ಫ್ರೆಂಡ್ ಜಾನ್ ಹತ್ರ ಮಾತಾಡ್ತಿರ್ತಾಳೆ. ಆಗ ಪ್ರಿಯಾ ಮನೆ ಹಿಂದೆ ಹೋಗಿ ನೋಡಿದಾಗ ಬಾತ್ರೂಮ್ ಪೈಪ್ ಇರೋ ಜಾಗದಲ್ಲಿ ಪೇಂಟ್ ಮಾಡಿರೋದು ಕಾಣುತ್ತೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಮ್ಯಾನ್ಯುಯಲ್ ತನ್ನ ತಾಯಿ ಗ್ರೇಸಿನ ಕರ್ಕೊಂಡು ಬರ್ತಾನೆ. ಎಲ್ಲರೂ ಗ್ರೇಸಿ ಸಿಕ್ಕಿರೋದು ನೋಡಿ ತುಂಬಾ ಖುಷಿ ಆಗ್ತಾರೆ. ಆಗ ಪ್ರಿಯಾ ಫ್ರೆಂಡ್ ನಾವು ಮ್ಯಾನ್ಯುಯಲ್ ಮೇಲೆ ಸುಮ್ಮನೆ ಡೌಟ್ ಪಟ್ವಿ ಅಂತ ಹೇಳ್ತಾಳೆ. ಗ್ರೇಸಿ ಒಬ್ಬಳೆ ಇರೋದನ್ನ ನೋಡಿ ಪ್ರಿಯಾ ಗ್ರೇಸಿಗೆ ನೀವು ಇಷ್ಟು ದಿನ ಎಲ್ಲಿದ್ರಿ, ನಿಮಗೆ ಯಾರನ್ನಾದ್ರೂ ನೋಡಿದ್ರೆ ಭಯ ಇದೆನಾ ಅಂತ ಕೇಳ್ತಾಳೆ. ಆಗ ಅಲ್ಲಿ ಮ್ಯಾನ್ಯುಯಲ್ ಬರ್ತಾನೆ. ಮ್ಯಾನ್ಯುಯಲ್ ಪ್ರಿಯಾಗೆ ನಿಮ್ಮ ಗಂಡ ನಿಮ್ಮನ್ನ ಕರೆತಿದ್ದಾನೆ ಅಂತ ಹೇಳ್ತಾನೆ. ಪ್ರಿಯಾ ಮನೆಗೆ ಬಂದು ಡಯಾನಾಗೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಮೆಸೇಜ್ ಮಾಡ್ತಾಳೆ. ಇಲ್ಲಿ ನಮಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಡಯಾನಾ ಮೊಬೈಲ್ ಮ್ಯಾನ್ಯುಯಲ್ ಹತ್ರ ಇರುತ್ತೆ. ಇಷ್ಟು ದಿನ ಪ್ರಿಯಾ ಮ್ಯಾನ್ಯುಯಲ್ ಹತ್ರ ಚಾಟ್ ಮಾಡ್ತಿರ್ತಾಳೆ. ಮಾರನೇ ದಿನ ಮ್ಯಾನ್ಯುಯಲ್ ತನ್ನ ಸಾಮಾನು ಪ್ಯಾಕ್ ಮಾಡಿ ತನ್ನ ತಾಯಿನ ಕರ್ಕೊಂಡು ಅಲ್ಲಿಂದ ತಮ್ಮ ಬೇರೆ ಮನೆಗೆ ಶಿಫ್ಟ್ ಆಗ್ತಾನೆ. ಈ ಕಡೆ ಪ್ರಿಯಾ ಡಯಾನಾಗೆ ಕಾಲ್ ಮಾಡ್ತಿರ್ತಾಳೆ. ಆದ್ರೆ ಮ್ಯಾನ್ಯುಯಲ್ ಫೋನ್ ಪಿಕ್ ಮಾಡೋದಿಲ್ಲ. ಪ್ರಿಯಾ ತನ್ನ ಫೈನಲ್ ಇಂಟರ್ವ್ಯೂಗೆ ಹೋಗ್ತಾಳೆ. ಆದ್ರೆ ಆಕೆ ಮೈಂಡ್ ಅಲ್ಲಿ ಡಯಾನಾ ಬಗ್ಗೆನೇ ಓಡ್ತಿರುತ್ತೆ. ಆಗ ಪ್ರಿಯಾ ಒಂದು ನೋಟಿಸ್ ಮಾಡ್ತಾಳೆ. ಡಯಾನಾಗೆ ಕಾಲ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಬರುತ್ತೆ. ಆಗ ದ ನಂಬರ್ ಯು ಹ್ಯಾವ್ ಕಾಲ್ಡ್ ಇಸ್ ಸ್ವಿಚ್ಡ್ ಆಫ್ ಅಂತ ಮಲಯಾಳಂ ನಲ್ಲಿ ಬರ್ತಿರುತ್ತೆ. ಆಗ ಪ್ರಿಯಾನಿಗೆ ಡಯಾನಾ ಇಂಡಿಯಾದಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಆಕೆ ಡಯಾನಾ ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಚೆಕ್ ಮಾಡ್ತಾಳೆ. ಆಗ ಆಕೆಗೆ ಅತಿಥಿ ಅಕೌಂಟ್ ಸಿಗುತ್ತೆ. ಅತಿಥಿ ಮತ್ತು ಡಯಾನಾ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ಇವರು ಒಂದು ಮಗುನ ದತ್ತು ತಗೊಂಡಿರ್ತಾರೆ. ಪ್ರಿಯಾ ಅತಿಥಿಗೆ ಮೆಸೇಜ್ ಮಾಡ್ತಾಳೆ. ಅತಿಥಿ ಇಂಡಿಯಾಗೆ ಬಂದಿರ್ತಾಳೆ. ಮ್ಯಾನ್ಯುಯಲ್ ಅತಿಥಿನ ಪಿಕಪ್ ಮಾಡೋಕೆ ಹೋಗ್ತಾನೆ. ಮ್ಯಾನ್ಯುಯಲ್ ಅತಿಥಿಗೆ ಡಯಾನಾ ನಮ್ಮ ತಾಯಿ ಜೊತೆ ಬೇಕರಿಯಲ್ಲಿದ್ದಾಳೆ ಅಂತ ಹೇಳ್ತಾನೆ. ದಾರಿಯಲ್ಲಿ ಅತಿಥಿ ಡಯಾನಾ ಬಗ್ಗೆ ಕೇಳ್ತಿರ್ತಾಳೆ. ಆಗ ಮ್ಯಾನ್ಯುಯಲ್ ಕಾರ್ ನಿಲ್ಲಿಸಿ ರೋಹಿತ್ಗೆ ಕಾಲ್ ಮಾಡ್ತಾನೆ. ಆಗ ಗ್ರೇಸಿ ಫೋನ್ ತಗೊಂಡು ಅತಿಥಿನ ಡಯಾನಾ ಇದ್ದ ಜಾಗಕ್ಕೆ ಕಳಿಸ್ಬಿಡು ಅಂತ ಹೇಳ್ತಾಳೆ. ಈ ಕಡೆ ಅತಿಥಿ ಪ್ರಿಯಾ ಜೊತೆ ಮಾತಾಡ್ತಿರ್ತಾಳೆ. ಆಗ ಪ್ರಿಯಾ ಈಗ ನೀನು ಎಲ್ಲಿದ್ದೀಯಾ ಅಂತ ಕೇಳ್ತಾಳೆ. ಆಗ ಅತಿಥಿ ಮ್ಯಾನ್ಯುಯಲ್ ಜೊತೆ ಅಂತ ಹೇಳ್ತಾಳೆ. ಆಗ ಪ್ರಿಯಾ ನೀನು ಡೇಂಜರ್ ನಲ್ಲಿದ್ದೀಯಾ, ಹುಷಾರಾಗಿರು ಅಂತ ಹೇಳ್ತಾಳೆ. ಆಗ ಅತಿಥಿ ಪ್ರಿಯಾಗೆ ಒಂದು ವಿಡಿಯೋ ಸೆಂಡ್ ಮಾಡ್ತಾಳೆ. ಈಗ ಇಲ್ಲಿ ಮ್ಯಾನ್ಯುಯಲ್ ಬರ್ತಾನೆ. ಈತ ಅತಿಥಿ ಮುಖದ ಮೇಲೆ ಸ್ಪ್ರೇ ಮಾಡ್ತಾನೆ. ಆಗ ಅತಿಥಿ ಮೂರ್ಛೆ ಹೋಗ್ತಾಳೆ. ಅತಿಥಿ ಕಳಿಸಿದ ವಿಡಿಯೋದಲ್ಲಿ ಗ್ರೇಸಿ ಡಯಾನಾಗೆ ನನಗೆ ಆರೋಗ್ಯ
ಆರೋಗ್ಯ ಸರಿ ಇಲ್ಲ, ನೀನು ಇಂಡಿಯಾಗೆ ಬಾ ಅಂತ ಹೇಳಿರ್ತಾಳೆ. ಅದನ್ನ ನೋಡಿ ಪ್ರಿಯಾ ಗ್ರೆಸಿ ನಾಟಕ ಮಾಡಿ ಡ್ಯಾನನ ಇಂಡಿಯಾಗೆ ಕರೆದು ಆಕೆ ಜೊತೆ ಏನೋ ಮಾಡಿದ್ದಾರೆ ಅಂತ ಯೋಚನೆ ಮಾಡ್ತಾಳೆ. ಆಮೇಲೆ ಅತಿಥಿಗೆ ಕಾಲ್ ಮಾಡ್ತಾಳೆ. ಆಗ ಅತಿಥಿ ಫೋನ್ ಸ್ವಿಚ್ ಆಫ್ ಬರುತ್ತೆ. ಆಗ ಪ್ರಿಯಾ ತನ್ನ ಇಂಟರ್ವ್ಯೂ ಬಿಟ್ಟು ಅತಿಥಿನ ಹುಡುಕ್ತಾಳೆ. ಆದ್ರೆ ಆಕೆ ಎಲ್ಲಿರ್ಬೋದಂತ ಆಕೆಗೆ ಗೊತ್ತಾಗ್ತಿರಲ್ಲ. ಆಗ ಆಕೆ ಮ್ಯಾನ್ಯುಯಲ್ ಬೇಕರಿಗೆ ಬರ್ತಾಳೆ. ಆದ್ರೆ ಅಲ್ಲಿ ಯಾರು ಇರಲ್ಲ. ಆಗ ಆಕೆಗೆ ಒಂದು ಪೋಸ್ಟ್ ಕಾಣುತ್ತೆ. ಅದರಲ್ಲಿ ಮ್ಯಾನ್ಯುಯಲ್ ಹೊಸ ಬೇಕರಿ ಓಪನಿಂಗ್ ಬಗ್ಗೆ ಬರೆದಿರುತ್ತೆ. ಆಗ ಪ್ರಿಯಾ ಖಂಡಿತ ಮ್ಯಾನ್ಯುಯಲ್ ಅತಿಥಿನ ಅಲ್ಲೇ ಕರ್ಕೊಂಡು ಹೋಗಿರ್ಬೋದಂತ ಹೊಸ ಬೇಕರಿಗೆ ಬರ್ತಾಳೆ. ಆದ್ರೆ ಪ್ರಿಯಾ ಅದಕ್ಕೆ ಮುಂಚೆ ಬಾತ್ರೂಮ್ ನಿಂದ ಬರ್ತಿದ್ದ ರೆಡ್ ಲಿಕ್ವಿಡ್ ಸ್ಯಾಂಪಲ್ ತಗೊಂಡು ತನ್ನ ಒಂದು ಡಾಕ್ಟರ್ ಫ್ರೆಂಡ್ ಗೆ ಕಳಿಸಿರ್ತಾಳೆ. ಆಕೆ ಚೆಕ್ ಮಾಡಿ ಪ್ರಿಯಾಗೆ ನೀನು ಕಳಿಸಿದ ಸ್ಯಾಂಪಲ್ ನಲ್ಲಿ ಮಹಿಳೆಯ ಬೋನ್ ಮತ್ತು ಬ್ಲಡ್ ಸ್ಯಾಂಪಲ್ ಇದೆ ಅಂತ ಹೇಳ್ತಾಳೆ. ಪ್ರಿಯಾ ಹೊಸ ಬೇಕರಿ ಹತ್ರ ಬಂದಾಗ ಇಲ್ಲಿ ಮ್ಯಾನ್ಯುಯಲ್ ಆಕೆ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ಪ್ರಿಯಾ ತನ್ನ ಕಾರಿಂದ ಅವನನ್ನ ಗುದ್ದುಬಿಡ್ತಾಳೆ. ಮ್ಯಾನ್ಯುಯಲ್ ಗೆ ಗಾಯವಾಗುತ್ತೆ. ತಕ್ಷಣ ಪ್ರಿಯಾ ಒಳಗೆ ಹೋಗಿ ಅತಿಥಿನ ಕಾಪಾಡ್ತಾಳೆ. ಇವರು ಆಕೆನ ಒಂದು ಬಾಕ್ಸ್ ಅಲ್ಲಿ ಕೂಡಿ ಹಾಕಿರ್ತಾರೆ. ಆಗ ಗ್ರೆಸಿ ಮ್ಯಾನ್ಯುಯಲ್ ಗೆ ಫೋನ್ ಮಾಡಿ ಕೆಲಸ ಮುಗಿತಾ ಅಂತ ಕೇಳ್ತಾಳೆ. ಆದ್ರೆ ಫೋನ್ ಪ್ರಿಯಾ ತಗೊಂಡು ಗ್ರೆಸಿ ನಿನ್ನ ಆಟ ಮುಗಿತು ಅಂತ ಹೇಳ್ತಾಳೆ. ಮಾರನೇ ದಿನ ಪೊಲೀಸರು ಬಂದು ರಾಯ್, ಜಾನ್, ಮ್ಯಾನ್ಯುಯಲ್ ಮತ್ತು ಗ್ರೆಸಿನ ಅರೆಸ್ಟ್ ಮಾಡ್ತಾರೆ. ಇಲ್ಲಿಂದ ಸ್ಟೋರಿ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. ಗ್ರೆಸಿಗೆ ತನ್ನ ಮಗಳು ಒಬ್ಬ ಹುಡುಗಿನ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ಆಗ ಆಕೆ ಇದು ನಮ್ಮ ಸಂಬಂಧಿಕರಿಗೆ ಗೊತ್ತಾದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ, ಡಯಾನಾನ ಸಾಯಿಸಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಅವರು ಇದ್ದ ಮನೆಯಲ್ಲಿ ಎಲ್ಲ ಕಡೆ ಸಿಸಿಟಿವಿ ಕ್ಯಾಮೆರಾ ಇರುತ್ತೆ. ಅದಕ್ಕೆ ಅವರು ಪ್ರಿಯಾ ಮನೆ ಹತ್ರ ಶಿಫ್ಟ್ ಆಗಿರ್ತಾರೆ. ಇಲ್ಲಿ ಎಲ್ಲರಿಗೆ ಗ್ರೆಸಿ ಆರೋಗ್ಯ ಸರಿ ಇಲ್ಲ ಅಂತ ನಂಬಿಸ್ತಾರೆ. ಅದಕ್ಕೆ ಬೇಕಂತ ಆಕೆ ಅವಾಗವಾಗ ಮನೆ ಬಿಟ್ಟು ಓಡೋಗ್ತಿರ್ತಾಳೆ. ಡಯಾನಾ ಇಂಡಿಯಾಗೆ ಬಂದಾಗ ಮ್ಯಾನ್ಯುಯಲ್ ಆಕೆನ ಏರ್ಪೋರ್ಟ್ ಗೆ ಬಿಡ್ತೀನಂತ ಬೇಕರಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಆಕೆನ ಸಾಯಿಸಿ ಆಕೆ ಬಾಡಿನ ಇಲ್ಲಿಗೆ ತಂದು ಆಸಿಡ್ ನಲ್ಲಿ ಹಾಕಿ ಲಿಕ್ವಿಡ್ ಮಾಡಿರ್ತಾರೆ. ಇಲ್ಲಿ ಜಾನ್ ಬಾತ್ರೂಮ್ ನಲ್ಲಿ ಹಾಕ್ತಾನೆ. ಆದ್ರೆ ಇದೆಲ್ಲ ಪ್ರಿಯಾ ಅಬ್ಸರ್ವ್ ಮಾಡ್ತಿರ್ತಾಳೆ. ಅದಕ್ಕೆ ಅವರೆಲ್ಲ ಈಗ ಸಿಕ್ಕಾಕೊಂಡಿರ್ತಾರೆ. ಆಕ್ಚುಲಿ ರಾಯ್, ಗ್ರೆಸಿ, ಜಾನ್ ಮತ್ತು ಮ್ಯಾನ್ಯುಯಲ್ ಡಯಾನಾನ ಹೇಗೆ ಸಾಯಿಸಬೇಕಂತ ತಮ್ಮ ಕಾರಲ್ಲಿ ಕೂತು ಪ್ಲಾನ್ ಮಾಡ್ತಿರ್ತಾರೆ. ಆಗ ಅವರು ಕಾರ್ನ ರಿವರ್ಸ್ ತಗೊಂಡಾಗ ಅದು ಪ್ರಿಯಾ ಕಾರ್ಗೆ ಗುದ್ಕೊಳ್ಳುತ್ತೆ. ಇದೇ ಸೀನ್ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿರ್ತೀವಿ. ಸೊ ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ.